शुभ
ಬೆಳೆದ ನನಗೆ 3 ಜನ ಅಣ್ಣಂದರು. ಅವರು ಬರುವುದರೊಳಗೆ ಯಾವುದಾದರೂ ಒಂದು ಒಳ್ಳೆ ನೌಕರಿ ಕೊಡಿಸುವಂತ ನಿನ್ನಲ್ಲಿ ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಅಮ್ಮ ಕಲ್ಪನಾ, ಈ ದೇವಿಯ ಸನ್ನಿಧಿಯಲ್ಲಿ ತನ್ನ ಮನಸ್ಫೂರ್ತಿ ಸಮೃದ್ಧಳಾಗಿ ಕೈ ಮುಗಿದು ಪ್ರಾರ್ಥಿಸಿಕೊಂಡೇನಮ್ಮ. ಏನಾದರೂ ವರ ಬೇಡಿರುವೇನಮ್ಮ? ಹೌದಪ್ಪ, ಪ್ರತಿಯೊಬ್ಬರಿಗೂ ಒಂದೊಂದು ವರ ಬೇಕು ಅಂತ ದೇವ್ರ ಹತ್ರ ಬೇಡ್ಕೊಳ್ತಾರೆ. ಆದ್ರೆ ತಾಯಿಯಾದ ತಪ್ಪನೆಯಾದ ನಾನು ಆ ದೇವ್ರ ಹತ್ರ ಸಿರಿ ಸಂಪತ್ತನ್ನ ಬೇಡ್ಕೊಳಕಾಗುತ್ತೇನಪ್ಪ. ಅಪ್ಪ, ನನ್ನ ಅಣ್ಣಂದಿರಿಗೆ ಮುಂದಿಡುವ ಹೆಜ್ಜೆ ಶುಭವಾಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೆ. ನಿನ್ನದು ಎಂತಹ ವಿಶ್ವಾಸ ಮನಸ್ಸಮ್ಮ. ವಯಸ್ಸಿಗೆ ಬಂದ ಹೆಣ್ಣು ತನಗೆ ಇಷ್ಟವಾದ ಗಂಡ ಸಿಗಲೆಂದು ಬೇಡಿಕೊಂಡರೆ ನೀನು ನಮ್ಮ ಅಣ್ಣನವರ ಬಾಳು ಭವಿಷ್ಯ ಜ್ಯೋತಿ ಬೆಳಗಲೆಂದು ಪ್ರಾರ್ಥಿಸುವೇನಮ್ಮ. ಕಲ್ಪನಾ, ನನ್ನ ಉಸಿರಿರುವಾಗಲೇ ನಿನ್ನನ್ನು ಕನ್ಯಾದಾನ ಮಾಡಿ ಸುಖ ಸಂಪತ್ತು ಸೌಭಾಗ್ಯ ನೋಡಬೇಕೆಂದಿರುವನಮ್ಮ. ಆ ಭಾಗ್ಯ ನನಗಿನ್ನು ಎಂದು ದೊರೆಯುತ್ತದೋ ಏನು. ಚಿಕ್ಕ ವಯಸ್ಸಿನಲ್ಲಿ ತಾಯಿ ನಮ್ಮನ್ನ ಈ ಪ್ರಪಂಚದಲ್ಲಿ ಬಿಟ್ಟು ಹೊರಟು ಹೋದ್ಲು. ಆದ್ರೆ ನನ್ನ ತಾಯಿ ಮಾಡಬೇಕಾದ ಲಾಲನೆ, ಪಾಲನೆ, ಮಮತೆ ಪ್ರತಿಯೊಂದನ್ನು ನೀನೇ ಹೆಗಲನ್ನು ಮಾಡಿದ್ಯಪ್ಪ. ಇಂದು ನಾನು ನನ್ನ ಸುಖ ಸಂತೋಷದ ಹೊರಟು ಹೋಗ್ಬಿಟ್ರೆ ನಿನ್ನನ್ನ ನೋಡ್ಕೊಳ್ಳೋರು ಯಾರಪ್ಪ? ಅಮ್ಮ ಕಲ್ಪನಾ, ನನಗೆ ಏನಾಗಿದೆಯಮ್ಮ. ಕಲ್ಲು ಬಂಡಿ ಅಂತ 3 ಜನ ಗಂಡ ಮಕ್ಕಳಿದ್ದಾರೆ. ಅವರಿಗೆ ಇಂದಲ್ಲ ನಾಳೆ ನೌಕರಿ ಸಿಗುತ್ತದೆ. ಆಗ ನಾನು ಮಹಾರಾಜನಂತಿರುತ್ತೇನೆ. ಕರೆಂಟ್ ಬರುತ್ತೆ. ಅಪ್ಪ 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 ಕಲ್ಪನಾ, ಕಲ್ಪನಾ, ಬನ್ನಿ ಮಕ್ಕಳೇ ಬನ್ನಿ. ನಿಮ್ಮ ವಿಷಯವನ್ನು ನಿಮ್ಮ ಮುದ್ದಿನ ತಂಗಿನೊಡನೆ ಮಾತನಾಡುತ್ತಿದ್ದೆ. ನಿಮ್ಮ ತಂಗಿಗೆ ಯಾವಾಗಲೂ ನಿಮ್ಮ ಸುಖ ಸಂಪತ್ತು ಸೌಭಾಗ್ಯವೇ ಹೆಚ್ಚಾಗಿದೆ. ಹೌದಪ್ಪ, ಕಲ್ಪನೆಗಳಿಗೆ ಯಾವಾಗಲೂ ನಮ್ಮದೇ ಚಿಂತೆ. ಏಕೆಂದರೆ ಅಣ್ಣನವರೇ ದೊಡ್ಡ ಆಸ್ತಿ ಎಂದು ತಿಳಿದುಕೊಂಡಿದ್ದಾರೆ ಅಲ್ಲವೇ ನಮ್ಮ ಕಲ್ಪನಾ? ಆದಷ್ಟು ಬೇಗ ನಿಮಗೆ ಒಳ್ಳೆಯ ನೌಕರಿ ಸಿಕ್ಕು ಮನ ಮೆಚ್ಚಿದ ಮಡದಿಯರು ಸಿಕ್ಕರೆ ಅವರಿಗೆ ನಾನು ಪ್ರೀತಿಯಿಂದ ಅತ್ತಿಗೆಯಿಂದ ಕರೆಯಬೇಕು. ಇದೇ ನನ್ನ ಆಸೆ. ಕಲ್ಪನಾ, ನೀವು ಹೇಳೋದೇನೋ ನಿಜ. ಆದರೆ ನಾವು ಯಾರು ಮದುವೆ ಆಗಕೂಡದೆಂದು ನಿರ್ಧಾರ ಮಾಡಿದ್ದೇವಲ್ಲಮ್ಮ. ಯಾಕಣ್ಣ? ಏಕೆಂದರೆ ನಮ್ಮ ಕೈಗೆ ಹೆಂಡತಿ ಒಳ್ಳೆಯವಳಾದಂತೂ ಪರವಾಗಿಲ್ಲ. ಒಂದು ವೇಳೆ ನಮಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಹೆಣ್ಣು ಸಿಕ್ಕಿದರೆ ನಿನ್ನ ಪರಿಸ್ಥಿತಿ ಗುಲಾಬಿ ಹೂವಿನಲ್ಲಿರುವ ಮುಳ್ಳಂತಾಗುತ್ತದೆ ಕಲ್ಪನಾ. ಹೌದಮ್ಮ, ಸಾಗರ ಹೇಳುವ ಮಾತು 100ಕ್ಕೂ 100 ಸತ್ಯವಿರುವುದು. ಆದರೆ ಒಂದೊಂದು ಸಾರಿ ನಾವು ಜನ್ಮ ಎತ್ತ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ ಅಂದರೆ ನಿನ್ನ ಮಧ್ಯ ಬಂದ ಹೆಣ್ಣು ಯಾರು ಮಾತು ಕೇಳುತ್ತಾಳೆ? ಅಪ್ಪ, ಇಷ್ಟಕ್ಕೂ ಮದುವೆ ಆಗುವುದಾದ್ರೂ ಯಾರು? ನನ್ನ ತಂಗಿ ಕಲ್ಪನಳು ದೊಡ್ಡ ಶ್ರೀಮಂತರ ಮನೆಗೆ ತುಂಬಿದಾಗ ಮಾತ್ರ. ಇನ್ನು ಸಂತೋಷ BA ವ್ಯಾಸಂಗ ಮಾಡ್ತಿದ್ದಾನೆ, ಹಾಗೆ ಸಾಗರ್ ಓದುತ್ತಿದ್ದಾನೆ. ಏನು ಮಾಡಬೇಕೆಂಬುದು ಗೊತ್ತಿಲ್ಲ ಅಪ್ಪ. ಏನಿರೋಣ, ನಾನು ಈಗ BA ವ್ಯಾಸಂಗ ಮುಗಿದಿದೆ. ಮುಂದೆ MA ಮಾಡಬೇಕೆಂದಿದ್ದೇನೆ. ಅದಾದ ನಂತರ ಯಾವುದಾದರೂ ಕಾಲೇಜಿಗೆ ಲೆಕ್ಚರರ್ ಆಗಿ ಹೋಗಬಹುದಣ್ಣ? ನಾನು ಅಷ್ಟೇನಾ, ಈ ಸಾರಿ ಫೈನಲ್ BA ಮುಗಿದ ಮೇಲೆ ಯಾವುದಾದ್ರೂ ನೌಕರಿ ಸೇರಿಕೊಳ್ಳುತ್ತೇನೆ. ನೀವೇನು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನು ನಿನ್ನ ವಿಷಯ ಅಂತನಾ? ಈಗ ನೀವೆಲ್ಲರೂ ಕೆಲಸಕ್ಕೆ ಹೋದ್ರೆ ನನ್ನನ್ನು ನೋಡ್ಕೊಳ್ಳೋರು ಯಾರು? ಅಮ್ಮ ಕಲ್ಪನಾ, ನನಗೇನಾಗಿದೆ ಅಮ್ಮ. ಆ ಭಗವಂತ ನನಗಿನ್ನು ಆಯಸ್ಸು ಕೊಟ್ಟಿದ್ದಾನೆ. ಮಿಗಿಲಾಗ ನನಗೂ ಆಸೆ ಇದೆ. ಅದರಿಂದ ಜೀವನ ಸಾಗಿಸುತ್ತೇನೆ. ಚಾಗಿ ನೀನು ಈ ಮನೆಯ ಹಿರಿಯ ಮಗ. ನಿನ್ನ ತಮ್ಮಂದಿರ ಜವಾಬ್ದಾರಿ ಮತ್ತು ನಿನ್ನ ತಮ್ಮಂದಿರ ವಿದ್ಯಾಭ್ಯಾಸ ಮತ್ತು
ನಿಮ್ಮ ತಂಗಿಯ ಜವಾಬ್ದಾರಿ ನಿನ್ನದಾಗಿರುತ್ತದೆ. ನೀನು ಬಿಟ್ಟ ಎದೆಯಲ್ಲಿ ಕುಡಿದು ಅವರು ದೊಡ್ಡವರಾಗಿರ್ತಾರೆ. ನಿಮ್ಮಲ್ಲಿ ಯಾವುದೇ ಸಂಶಯ ಬಂದರೆ ಅದನ್ನು ಸುಧಾರಿಸಿಕೊಂಡು ಹೋಗೋ ಭಾರ ನಿನ್ನದಪ್ಪ. ಅಪ್ಪ, ನಿಮ್ಮಲ್ಲಿ ಆಣೆ ಮಾಡಿ ತಿಳಿತೇನಪ್ಪ. ನಮ್ಮಲ್ಲಿ ಏನೇ ಸಮಸ್ಯೆ ಕಂಡು ಬಂದರೂ ಅದನ್ನು ಸುಧಾರಿಸಿಕೊಂಡು ಹೋಗುವ ಜವಾಬ್ದಾರಿ ನನ್ನದು. ಸಹನೆ ದೌರ್ಜನ್ಯವಲ್ಲ ಅಂತ ಶ್ರೀರಾಮಚಂದ್ರರು ಹೇಳಿದ್ದಾರೆ. ತಾಳ್ಮೆ ಮನುಷ್ಯನಿಗೆ ದೊಡ್ಡ ವಸ್ತು ಇದ್ದಾಗಪ್ಪ, ದೊಡ್ಡ ವಸ್ತು ಇದ್ದಾಗೆ. ಅಣ್ಣ, ನಾನು ಓದುವುದಕ್ಕೆ ಹೋಗ್ತೀನಿ. ಒಂದು 50,000 ರೂಪಾಯಿ ದುಡ್ಡು ಬೇಕಿತ್ತಣ್ಣ. ಅಣ್ಣ, ನಾನು MA ಅಪ್ಲಿಕೇಶನ್ ಹಾಕಿದ್ದೇನೆ. 20,000 ರೂಪಾಯಿ ಹಣ ಬೇಕಾಯಿತು. ಅಷ್ಟೇ ತಾನೇ. ನೀವು ಚೆನ್ನಾಗಿ ಓದಿ ದೊಡ್ಡ ನೌಕರಿ ತೆಗೆದುಕೊಂಡ್ರೆ ನಮ್ಮ ಮನೆತನದ ಘನತೆ ಗೌರವ ಹೆಚ್ಚಾಗುತ್ತದೆ. ಅಷ್ಟೇ ತಾನೇ, ತೆಗೆದುಕೋ. ಕಲ್ಪನಾ, ನಮಗೇನಾದರೂ ಸ್ಪೆಷಲ್ ಅಡಿಗೆ ಮಾಡಿರ್ವೇನಮ್ಮ? ನಿಮಗೋಸ್ಕರ ಸ್ಪೆಷಲ್ ಆಗಿ ನಾನು ಹೆಸರು ಬೇಳೆ ಪಾಯಸ ಮಾಡಿದ್ದೆ. ಈಗೇನೋ ನನ್ನ ಕೈಯಿಂದ ಅಡಿಗೆ ಮಾಡ್ತೀರಾ? ಮುಂದೆ ಮದುವೆ ಆದ್ಮೇಲೆ ಕಲ್ಪನಾ, ನಮ್ಮ ಮದುವೆ ಆದ್ಮೇಲೆ ನೀನೇ ನಮಗೆ ಅಡಿಗೆ ಮಾಡಿ ಹಾಕಬೇಕಮ್ಮ. ಅದಕ್ಕೆ ಸುಮ್ಮನೆ ಇರ್ತಾರಲ್ಲ. ಸುಮ್ಮನೆ ಇರೋದು ಇನ್ನೇನು ಮಾಡ್ತಾರಮ್ಮ? ಸುಮ್ಮನೆ ಇರಲೇಬೇಕು. ಈಗಾಗಲೇ ಅದೆಲ್ಲ ಏಕೆ? ಬಂದಿರಿ, ಎಲ್ಲರೂ ಒಳಗೆ ಹೋಗಿ ಊಟ ಮಾಡೋಣ. ಮನೆಯಲ್ಲಿ ಜಯಿಸವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ಜಯಿಸವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆಯ ಸವಿಗೂಡಿ ಪ್ರೀತಿಯ ಪರಮಾನ, ಈ ಪ್ರೀತಿಯ ಯಜಮಾನ. ಮನೆಯಲ್ಲಿ ಜಯಿಸವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಪ್ರೀತಿಯ ಭಾಷೆ ಕೇಳಿ ಕಣ್ಣನು ತಾಯಿಯಾದನು ನೋಡಿ. ಹಾರಾಡೋ ಮನಸ್ಸಿಗೆ ಆಕಾಶದಲ್ಲಿ ನಾದೆ. ಈ ಕಣ್ಣೇ ಕಡೆಯಾಗಲಿ ಕಟ್ಟಿದ ಹನಿಯಲ್ಲಿ ಈ ಹೃದಯಗಳೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ಸುರರೆಂದರೆ ಭೂಮಿ ಶಾಸ್ತ್ರವಸ್ತವು. ಕಣ್ಣೆರಡು ಇರಬಹುದು ರೂಪಗಳು ಅಲ್ಲವೋ, ರೂಪಗಳು ಎರಡೆರಡು ಹೃದಯ ಅಲ್ಲವೋ. ಈ ಜೀವನ ಸಂತೀರಿಗೆ ಅಣ್ಣನಾಶಯ ನೀ ಹೇಳ ಶುಭಾಶಯ. ಮನೆಯಲ್ಲಿ ದಿನವೂ ಬಿಡುವ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಈ ಪ್ರೀತಿಯ ಯಜಮಾನ